ಇನ್ನು ಮುಂದೆ ಅಂಗನವಾಡಿ ಮಕ್ಕಳಿಗೆ ಶಿವಭಾಗ್ಯ, ಬಟ್ಟೆ ಭಾಗ್ಯ. ತುಮಕೂರಿನ ಮಧುಗಿರಿಯಲ್ಲಿ ಮತ್ತೊಂದು ಭಾಗ್ಯ ನೀಡುವ ಸುಳಿವು ಕೊಟ್ಟ ರಾಜಣ್ಣ ಸಿಎಂ ಸಿದ್ದರಾಮಯ್ಯರನ್ನು ಮತ್ತೊಂದು ಭಾಗ್ಯಕ್ಕಾಗಿ ಹೋಲಿಸಿವೆ. ಮಧುಗಿರಿಯಲ್ಲಿ ಸಿಎಂ ಆಪ್ತ ಕೆಎನ್ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಚಿಕ್ಕಮಾಲೂರು ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟಿಸಿದ ಮಾಜಿ ಸಚಿವ ಕೆಎನ್ ರಾಜಣ್ಣ, ಕೊಡಗೇನಹಳ್ಳಿ ರೈತರಿಗೆ 40 ಕೋಟಿ ಸಾಲ ಕೊಟ್ಟಿದ್ದೇನೆ. ವಿಧಾನಸಭೆಯಲ್ಲಿ ಏನೇ ಆದರೂ ಮಧುಗಿರಿಗೆ ಹೆಚ್ಚಿನ ಸಾಲ ನೀಡಿದ್ದೇನೆ ಅಂತ ರಾಜಣ್ಣರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. $54 ಲಕ್ಷ ಮಕ್ಕಳಿಗೆ 54 ಕೋಟಿ ಹಣ ಕೊಡಿಸುವಂತದ್ದು ಬಜೆಟ್. ಈಗ ಇವತ್ತು ಬೆಳಿಗ್ಗೆ ನಾನು ಇಲ್ಲಿ ಅಂಗನವಾಡಿಗೆ ಹೋಗಿದ್ದೆ. ಅಂಗನವಾಡಿಗೆ ಹೋದಾಗ ಅಲ್ಲಿ ಮಕ್ಕಳು ನೋಡಿದೆ, ಪಾಪ ಮಕ್ಕಳುಗಳು ಕಾಲೇಜ್ ಚಪ್ಪಲಿನೂ ಇಲ್ಲ, ಸರಿಯಾಗಿ ಒಳ್ಳೆ ಬಟ್ಟೆನೂ ಇಲ್ಲ. ನಾನು ಆಗ ಕೇಳಿದೆ ನಮ್ಮ ಸಿಡಿಗೂ, ಏನ್ರಿ ಅಂತ. ಇಲ್ಲ ಸರ್, ಅವ್ರಿಗೆಲ್ಲ ಯಾವುದೇ ಬಟ್ಟೆ ಗಿಟ್ಟೆ ಏನೂ ಕೊಡ್ತಾ ಇಲ್ಲ ಅಂತ ಹೇಳಿದೆ. ಇವತ್ತು ನಿಮ್ಮ ಚಿಕ್ಕಮಾಲೂರಲ್ಲಿ ಹೇಳ್ತೇನೆ, ಆ ಮಕ್ಕಳಲ್ಲಿ ಬಟ್ಟೆಗಳು ಇದಾವೆ, ಬಟ್ಟೆ ಇಲ್ಲ ಅಂತಲ್ಲ, ಆದರೆ ಒಂದು ಯೂನಿಫಾರ್ಮ್ ಇರಬೇಕು ಅಂತ. ಈಗೆಲ್ಲ ಯೂನಿಫಾರ್ಮ್ ಕೊಟ್ಟಿರೋದು ಯಾಕೆ ಅಂದರೆ ಅವರವರಲ್ಲಿ ಯಾವುದೇ ರೀತಿಯ ಭೇದ ಭಾವ ಬರಬಾರ್ದು ಅಂತಕ್ಕಂಥ ಉದ್ದೇಶದಿಂದ ಯೂನಿಫಾರ್ಮ್ ಕೊಟ್ಟಿರೋದು. ಈಗ ಯೂನಿಫಾರ್ಮ್ಗಳು ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾನು ನಮ್ಮ ತಾಲೂಕು, ನಮ್ಮ ಕ್ಷೇತ್ರದಲ್ಲಿ ನಾನು ತತ್ಕ್ಷಣದಲ್ಲಿ ವ್ಯವಸ್ಥೆ ಮಾಡೋಣ ಅಂತೇಳಿ ನಾನು ಎಸ್ ಅವ್ರು ಮಾತಾಡಿದ್ದೀವಿ. ಅವ್ರಿಗೆ ಶೂನು ಕೊಡಬೇಕು ಅಂತಕ್ಕಂಥದ್ದು ಮಾತಾಡಿದ್ದೀವಿ. ಈಗ ಬಜೆಟ್ ತಯಾರು ಮಾಡೋ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಅಂಗನವಾಡಿ ಮಕ್ಕಳಿಗೂ ಕೂಡ ಯೂನಿಫಾರ್ಮು ಮತ್ತು ಅವರಿಗೆ ಬೇಕಾದಂಥ ಪಾದರಕ್ಷೆಗಳನ್ನು ಒದಗಿಸೋದಕ್ಕೆ ನಾನು ಸರ್ಕಾರದ ಮೇಲೆ ಒತ್ತಡ ತಂದು ಅದನ್ನು ಮಾಡಿಸ್ತೀನಿ ಅಂತ ವಿಶ್ವಾಸ ನನಗಿದೆ. ಅದೇನಾದ್ರು ತಡ ಆದರೆ ನಮ್ಮ ಕ್ಷೇತ್ರದಲ್ಲಾದ್ರೂ ತತ್ಕ್ಷಣ ನಾವು ಬೇರೆ ಯಾವುದೇ ಒಂದು ಹಣ ಕ್ರೋಢೀಕರಿಸಿ ನಾವು ಅದನ್ನು ಮಾಡಿಸೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಆಯ್ತು, ಬಸ್ಸಲ್ಲಿ ಏನು ಬೇಕು ಅನುಕೂಲ ಮಾಡಿ. ರಾಜಣ್ಣ ಅವ್ರಿಗೆ ಹೇಳಿದ್ದೆ, ರಾಜಣ್ಣರ್ಗೂ ಯಾಕೋ ಯಾಕೆ ಕೆಲಸ